MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಪ್ರತಿ ಉಗ್ರನನ್ನ ಹುಡುಕಿ ಹುಡುಕಿ ಹೊಡಿತೇವೆ. ಉಗ್ರರ ಸಂಹಾರಕ್ಕಾಗಿ ಅಮಿತ್ ಶಾ ಶಪಥ. ರಾಜನಾಥ್ ಸಿಂಗ್ ಜೊತೆ ಅಮೆರಿಕ ರಕ್ಷಣಾ ಸಚಿವರ ಚರ್ಚೆ. ಭಾರತ ಹಾಡುಗಳಿಗೆ ಪಾಕಿಸ್ತಾನದಲ್ಲಿ ನಿರ್ಬಂಧ. ಇದೆಲ್ಲವನ್ನ ನೋಡೋಣ ಪಾಕ್ ವಿಲವಿಲ ನ್ಯೂಸ್ ಟಾಪ್ 9ನಲ್ಲಿ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ 26 ಮಂದಿಯನ್ನ ಗುಂಡಿಕ್ಕಿ ಭೀಕರವಾಗಿ ಹತ್ಯೆಗೈದ ಪಾಕ್ ಪ್ರಾಯೋಜಿತ ಉಗ್ರರ ಸಂಹಾರಕ್ಕೆ ಭಾರತ ಸಮರವನ್ನೇ ಸಾರಿದೆ. ಬಿಹಾರದಲ್ಲಿ ಮೊನ್ನೆ ಪ್ರಧಾನಿ ಮೋದಿ ಪ್ರತೀಕಾರ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉಗ್ರ ಸಂಹಾರದ ಶಪಥ ಮಾಡಿದ್ದಾರೆ. ದೆಹಲಿಯ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅಮಿತ್ ಶಾ, ಉಗ್ರರು ನಮ್ಮ 27 ಜನರ ಪ್ರಾಣವನ್ನ ಬಲಿ ಪಡೆದು ಯುದ್ಧ ಗೆದ್ದಿದ್ದೇವೆ ಅಂತ ಬೀಗುವುದು ಬೇಡ. ಇದು ಯುದ್ಧದ ಅಂತ್ಯವಲ್ಲ, ಆರಂಭ. ಪ್ರತಿ ಉಗ್ರನನ್ನು ಹುಡುಕಿ ಹೊಡೆಯುತ್ತೇವೆ ಅಂತ ಅಮಿತ್ ಶಾ ಗುಡುಗಿದ್ದಾರೆ. ಹೇಡಿಗಳ ರೀತಿ ದಾಳಿ ಮಾಡಿರುವ ಉಗ್ರರು ಇದು ನಮ್ಮ ದೊಡ್ಡ ಗೆಲುವು ಅಂತ ಸಂಭ್ರಮಿಸುತ್ತಿದ್ದಾರೆ. ಅವರನ್ನ ಮೋದಿ ಸರ್ಕಾರ ಯಾವುದೇ ಕಾರಣಕ್ಕೂ ಬಿಡಲ್ಲ. ಈ ದೇಶದ ಮೂಲೆ ಮೂಲೆಯಿಂದ ಉಗ್ರವಾದವನ್ನ ಬುಡ ಸಮೇತ ಕಿತ್ತು ಹಾಕ್ತೇವೆ ಅಂತ ಶಾ ಎಚ್ಚರಿಸಿದ್ದಾರೆ. ಎಐಎಂಐಎಂ ನಾಯಕ ಲೋಕಸಭಾ ಸಂಸದ ಅಸಾದುದ್ದೀನ್ ಓವೈಸಿ ನರೇಂದ್ರ ಮೋದಿ ಅವರು ಘರ್ ಮೇ ಗುಸ್ಕೆ ಮಾರೆಂಗೆ ಅಂತ ಹೇಳುವ ವಾಕ್ಚಾತುರ್ಯದ ಬದಲು ಪಾಕ್ ಆಕ್ರಮಿತ ಕಾಶ್ಮೀರವನ್ನ ವಶಪಡಿಸಿಕೊಳ್ಳಿ ಅಂತ ಒತ್ತಾಯಿಸಿದ್ದಾರೆ. ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಗ್ಸೇತ್ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನಿನ್ನೆ ದೂರವಾಣಿ ಮೂಲಕ ಮಹತ್ವದ ಮಾತುಕತೆ ನಡೆಸಿದ್ರು. ಪಾಕಿಸ್ತಾನ ಭಯೋತ್ಪಾದನೆಯ ಮೂಲ ಹಾಗೂ ಅದರ ವಿರುದ್ಧ ಮೌನವಾಗಿ ಉಳಿಯುವ ಪ್ರಶ್ನೆ ಇಲ್ಲ ಅಂತ ತಿಳಿಸಿ ಭಾರತಕ್ಕೆ ಅಮೆರಿಕ ಬೆಂಬಲ ವ್ಯಕ್ತಪಡಿಸಿದೆ. ಈ ವೇಳೆ ರಾಜನಾಥ್ ಸಿಂಗ್ ಪಾಕಿಸ್ತಾನವು ಬಹಳ ಸಮಯದಿಂದ ಭಯೋತ್ಪಾದಕರಿಗೆ ಆಶ್ರಯ ನೀಡುತ್ತಿದೆ ಅಂತ ಅಮೆರಿಕದ ರಕ್ಷಣಾ ಸಚಿವರಿಗೆ ತಿಳಿಸಿದ್ದಾರೆ. ಅಲ್ಲದೆ ಉಗ್ರರಿಗೆ ನೇರವಾಗಿಯೇ ತರಬೇತಿ ನೀಡುವುದಲ್ಲದೆ ಶಸ್ತ್ರಾಸ್ತ್ರಗಳು ಮತ್ತು ಹಣವನ್ನ ಸಹ ಒದಗಿಸುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಪಹಲ್ಗಾಮ್ ದಾಳಿಗೆ ಪ್ರತೀಕಾರಕ್ಕಾಗಿ ಭಾರತ ಕಾದು ಕುಳಿತಿದ್ದು ಗಡಿಯಲ್ಲಿ ಉದ್ವಿಗ್ನತೆ ಸೃಷ್ಟಿಯಾಗಿದೆ. ಇದರಿಂದ ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿದ್ದು ತನ್ನ ರಕ್ಷಣೆಗಾಗಿ ವಿಶ್ವದ ಹಲವು ದೇಶಗಳಿಗೆ ದುಂಬಾಲು ಬಿದ್ದಿದೆ. ಅದರಲ್ಲೂ ವಿಶ್ವದ ದೊಡ್ಡಣ್ಣ ಅಮೆರಿಕದ ಮೊರೆ ಹೋಗಿದೆ. ಭಾರತದೊಂದಿಗೆ ಹೆಚ್ಚುತ್ತಿರುವ ಉದ್ವಿಗ್ನತೆಯನ್ನ ಕಡಿಮೆ ಮಾಡಲು ಅಮೆರಿಕ ಮಧ್ಯ ಪ್ರವೇಶಿಸಬೇಕೆಂದು ಅಮೆರಿಕದಲ್ಲಿರುವ ಪಾಕಿಸ್ತಾನ ರಾಯಭಾರಿ ಡೊನಾಲ್ಡ್ ಟ್ರಂಪ್ಗೆ ಮನವಿ ಮಾಡಿದ್ದಾರೆ. ಪಾಕಿಸ್ತಾನದಲ್ಲಿ ಬಾಲಿವುಡ್ ಸಿನಿಮಾ ಹಾಡುಗಳಿಗೆ ಬೇಡಿಕೆ ಇದೆ. ಆದ್ರೀಗ ಪಾಕಿಸ್ತಾನ FM ರೇಡಿಯೋಗಳಲ್ಲಿ ಭಾರತದ ಹಾಡುಗಳ ಪ್ರಸಾರಕ್ಕೆ ನಿಷೇಧ ಹೇರಿದೆ. ಈ ಕುರಿತ ಪತ್ರ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಈಗಾಗಲೇ ಭಾರತದ ಸಿನಿಮಾಗಳ ಪ್ರದರ್ಶನವನ್ನ ಕೂಡ ಪಾಕಿಸ್ತಾನದಲ್ಲಿ ರದ್ದು ಮಾಡಲಾಗಿದೆ. ಭಾರತ ಪಾಕಿಸ್ತಾನ ಉದ್ವಿಗ್ನತೆ ನಡುವೆ ಅಫ್ಘಾನಿಸ್ತಾನ ತಟಸ್ಥವಾಗಿರುವುದಾಗಿ ತಿಳಿಸಿದೆ. ಉಭಯ ದೇಶಗಳ ಆಂತರಿಕ ವಿಚಾರದಲ್ಲಿ ನಾವು ಮಧ್ಯ ಪ್ರವೇಶಿಸುವುದಿಲ್ಲ ಅಂತ ಅಫ್ಘಾನಿಸ್ತಾನ ಹಣಕಾಸು ಸಚಿವ ಅಮೀರ್ ಖಾನ್ ಮುತ್ತಾಕಿ ಹೇಳಿದ್ದಾರೆ. ಭಾರತ ನೀಡುತ್ತಿರುವ ರಾಜತಾಂತ್ರಿಕ ಹೊಡೆತ ಪಾಕ್ ಆರ್ಥಿಕತೆಯನ್ನ ಪಾತಾಳಕ್ಕೆ ತಳ್ಳುತ್ತಿದೆ. ಇತ್ತೀಚೆಗಷ್ಟೇ ಗಡಿಯನ್ನ ಬಂದ್ ಮಾಡಿದ್ದ ಭಾರತ ಇದೀಗ ಪಾಕ್ಗೆ ವಾಯು ಪ್ರದೇಶವನ್ನು ಬಂದ್ ಮಾಡಿದೆ. ಪುಲ್ವಾಮಾ ದಾಳಿ ಬಳಿಕ ಭಾರತ ಪಾಕ್ ಜೊತೆ ವ್ಯಾಪಾರವನ್ನ ಸೀಮಿತಗೊಳಿಸಿತ್ತು. ಆದ್ರೀಗ ಎರಡು ದೇಶಗಳ ನಡುವಿನ ವ್ಯಾಪಾರ ಸಂಬಂಧ ಸಂಪೂರ್ಣ ಸ್ಥಗಿತಗೊಂಡಿದೆ. ಈ ಮೂಲಕ ಭಾರತದ ಮೇಲೆ ಹಲವು ವಸ್ತುಗಳಿಗೆ ಅವಲಂಬಿತವಾಗಿದ್ದ ಪಾಕ್ಗೆ ಈಗ ಭಾರಿ ಹೊಡೆತ ಬಿದ್ದಿದೆ. ಪಾಕಿಸ್ತಾನ ಹೀಗೆ ಭಾರತದ ವ್ಯಾಪಾರ ಸಂಬಂಧ ಕಡಿದುಕೊಂಡು ಈಗ ಭಿಕ್ಷೆ ಬೇಡುವ ಸ್ಥಿತಿಗೆ ತಲುಪಿದೆ. ಔಷಧ ವಸ್ತುಗಳು ಇಲ್ಲದೆ ರೇಬಿಸ್, ಕ್ಯಾನ್ಸರ್ನಂತಹ ಮಾರಣಾಂತಿಕ ರೋಗಗಳಿಗೆ ಔಷಧಗಳ ಕೊರತೆ ಉಂಟಾಗಿದೆ. ಹೀಗಾಗಿ ಭಾರತದ ವಸ್ತುಗಳನ್ನ ಮೂರನೇ ದೇಶದ ಮೂಲಕ ಕಳ್ಳದಾರಿಯಲ್ಲಿ ತರಿಸಿಕೊಳ್ಳುತ್ತಿದೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಈ ಬಗ್ಗೆಯೂ ಕೇಂದ್ರ ಸರ್ಕಾರ ತನಿಖೆ ನಡೆಸುತ್ತಿದೆ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.